ಹಾಯ್ ಫ್ರೆಂಡ್ಸ್. ಸೊ ಈಗ ನಾವು ನನಗೆ ಡ್ರೆಸ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ, ಮತ್ತು ಅಲ್ಲಿಂದ ಟೆಂಪಲ್ ಹೋಗ್ಲಿಕ್ಕುಂಟು. ಸೊ ಈಗ ಹೊರಡೋದು. ಅಮ್ಮ ಅಲ್ಲಿ ಸಾರಿ ಎಲ್ಲ ಹಾಕಿ ರೆಡಿಯಾಗಿದ್ದಾರೆ. ಬನ್ನಿರಾ ಒಂದ್ಸತಿ ತೋರಿಸಿ ನಿಮ್ಮ ಸಾರಿಯನ್ನು, ಎಷ್ಟು ಚಂದ ಕಾಣ್ತಿದ್ದೀರಾ ಅಂತ. ನೋಡಿ ಎಷ್ಟು ಚಂದ ಕಾಣ್ತಿದ್ದೀರಿ ನೋಡಿ. ಅಲ್ಲ ಚಂದ ಕಾಣ್ತಿದ್ದೀರಿ. ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನನ್ನ ಅಮ್ಮ ಮಸಾಲೆ ದೋಸೆ ಮಾಡಿದ್ದಾರೆ, ಬನ್ನಿ ನೋಡುವ. ಚಟ್ನಿ, ಮಸಾಲೆ ದೋಸೆ, ಚಟ್ನಿ, ದೋಸೆ, ಬಾಜಿಯೋ ಇಲ್ಲಿ ಉಂಟು. ಅದು ಮಸಾಲೆ ದೋಸೆ ಅಲ್ಲ, ಇಲ್ಲಿ ಬಾ, ದೋಸೆ ಹಾಕ್ತೀನಿ ನೋಡಿ. ಹಾಕುದಂತ ನೋಡಿ. ಹೀಗೆ ಇದು ದೋಸೆ ಇಟ್ಟು ಹಾಕುವಾಗ ಲೋ ಸಿಮ್ಮಲ್ಲಿ ಇಡಬೇಕು. ನಂತರ ಇದು ದೊಡ್ಡದು ಮಾಡಬೇಕು ಸಿಮ್. ಈಗ ಎಣ್ಣೆ ಹಾಕೋದು, ಒಂದು ಅರ್ಧ ಚಮಚ ಸ್ವಲ್ಪ ಎಣ್ಣೆ ಹಾಕು ಮೇಲಿಂದ. ಸರಿ ಬೇಯಬೇಕಿದು. ಬೇಯ್ದ ನಂತರ ಇಲ್ಲಿ ಬಾಜಿ ಹಾಕಿ ಹೋಲ್ಡ್ ಮಾಡೋದು ಅಷ್ಟೆ. ಇದರ ಒಳಗೆ ಇದು ಹಾಕಿ ಬಟಾಟೆದು ಬಾಜಿ ಹಾಕಬೇಕು, ಹೋಲ್ಡ್ ಮಾಡಿ, ನಂತರ ಹೋಲ್ಡ್ ಮಾಡಿ. ಮಸಾಲೆ ದೋಸೆ ರೆಡಿ. ಹಾಯ್ ಫ್ರೆಂಡ್ಸ್. ಸೊ ಈಗ ಇದು ಅಮ್ಮ ಅಲ್ಲಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಎಂತ ಇವತ್ತು ಊಟಕ್ಕೆ? ಇವತ್ತು ತಿಂಗಳವರೆದ್ದು ಸಾರು ಮಾಡಬೇಕು. ಕುಕ್ಕರಲ್ಲಿ ಬೇಯಿಸಿದ್ದೇನೆ. ತಿಂಗಳವರೆದ್ದು ಸಾರು ಕರಿ, ಮತ್ತೆ ಎಂತ ಎಗ್ಗಿದೆ ಅಂತದ ಮಾಡ್ತಾ ಇದ್ದಾರಂತೆ. ನೋಡಿ, ಇದು ತಿಂಗಳವರೆ ಬೇಯಿಸಿ ಇಟ್ಟಿದ್ದಾರೆ ಕುಕ್ಕರಲ್ಲಿ. ಇನ್ನು ಎಂಥದ ಎಗ್ಗಿದ್ದು ಮಾಡ್ತಾ ಇದ್ದಾರೆ. ಎಂತ ಮಾಡೋದು ಎಗ್ಗಿದ್ದು? ಎಗ್ ಚಿಲ್ಲಿ ಮಾಡೋದು. ಮತ್ತೆ ನಾನು ಕರಿತೇನೆ. ಸೊ ಅವರು ಎಗ್ಗಿದೆಯನ್ನು ಮಾಡ್ತಾ ಇದ್ದಾರೆ, ಬಾಯ್ಲ್ ಮಾಡ್ತಾ ಇದ್ದಾರೆ ಫಸ್ಟ್ ಎಗ್ಗಿಗೆ. ಎಗ್ ಚಿಲ್ಲಿ ಮಾಡ್ತಾ ಇದ್ದೇನೆ. ಎಗ್ ಚಿಲ್ಲಿ ಬೇಡವಾ ಅಂತ. ಎಗ್ ಚಿಲ್ಲಿ ಬೇಡವಾ ಅಂತ. ಬೇಡ, ತಿನ್ಬೇಡ ಹಾಗಾದ್ರೆ, ಬೇಡ. ಈಗ ಅಮ್ಮ ಎಗ್ ಚಿಲ್ಲಿ ಚಿಲ್ಲಿ ಅಲ್ಲ, ಎಗ್ ಚಿಲ್ಲಿ ಮಾಡ್ತಾ ಇದ್ದಾರೆ. ಸೊ ಹೇಗೆ ಅಂತ ಅವರು ತೋರಿಸ್ತಾರೆ ನಿಮಗೆ. ಸೊ ಫಸ್ಟಿಗೆ ಎಗ್ಗನ್ನು ಹೀಗೆ ಕಟ್ ಮಾಡಬೇಕು. ಕಟ್ ಮಾಡ್ತಾ ಇದ್ದಾರೆ ಎಗ್ಗನ್ನು. ತೆಂಗಿನೆಣ್ಣೆ ಹಾಕಬೇಕು ಮೊದಲಿಗೆ. ಫಸ್ಟಿಗೆ ಆಯಿಲ್ ಬಾಯ್ಲಲ್ಲಿ ಇಟ್ಟಿದ್ದಾರೆ. ಇದು ತಿಂಗಳವರೆದು ಎಂಥದ ಮಾಡಲಿಕ್ಕೆ ಇಟ್ಟಿದ್ದಾರೆ. ಸೊ ಇದು ಈಗ ನನಗೆ ಎಗ್ ಚಿಲ್ಲಿ ಮಾಡ್ತಾರಂತೆ, ನನಗೆ ಬೇಡ ಅಂತ. ಸೊ ತಿನ್ನಲಿಲ್ಲಾದರೆ ಬೇಡ, ಇದು ನನಗೆ ಇದು ಕಟ್ ಮಾಡಿ ಕೊಡು, ಟೊಮೆಟೊ ಮತ್ತು ಈರುಳ್ಳಿ. ನಿಮಗೆ ಅದು ಸಹ ಬೇಡ, ಇದು ಸಹ ಬೇಡ, ಮತ್ತೆಂತ ತಿನ್ನೋದು? ಬೇಡವಾ? ನೆಲ್ಲಿಕಾಯಿ ಹಾಕಿ. ನನಗೆ ನೆಲ್ಲಿಕಾಯಿ ತಿಂದಿದ್ದೇನೆ ನಾನು ನಿನ್ನೆ ಮೊನ್ನೆ. ಇಲ್ಲಿ ಒಂದು ನೆಲ್ಲಿಕಾಯಿ ಸಾಕು ತಿಂದಿದ್ದೆ. ಫಸ್ಟಿಗೆ ಕೋಕೋನಟ್ ಆಯಿಲ್, 2 ಚಮಚ ಕೋಕೋನಟ್ ಆಯಿಲ್. ಈಗ ಎಣ್ಣೆ ಬಿಸಿ ಆಗಬೇಕು. ನಂತರ ಸ್ವಲ್ಪ ಈರುಳ್ಳಿ ಹಾಕು. ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಮಿಕ್ಸ್ ಮಾಡ್ತಾ ಇದ್ದೇನೆ. ಇಡುವ ನಾನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋದು ಈರುಳ್ಳಿಯನ್ನು. ಸೊ ಸ್ವಲ್ಪ ಅದರ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗುವಷ್ಟು ಮಿಕ್ಸ್ ಮಾಡ್ತಾ ಇರಬೇಕು.
ಹಾಗೆ ಸ್ವಲ್ಪ ಆರೆಂಜಿಶ್ ಆಗಿ ಕಲರ್ ಬರಬೇಕು. ಆ ನಂತರ ಅದು ಟೊಮೆಟೊ ಹಾಕೋದು. ಟೊಮೆಟೊ ಹಾಕಬೇಕು ಆ ನಂತರ. ಸ್ವಲ್ಪ ಫ್ರೈ ಮಾಡೋದು. ಫ್ರೈ ಮಾಡ್ತಾ ಇರಬೇಕು. ಈಗ ಆಯಿತು ಆಲ್ಮೋಸ್ಟ್. ಈಗ ಟೊಮೆಟೊ ಟೊಮೆಟೊ ಹಾಕೋದು. ಒಂದು ಟೊಮೆಟೊ ಸಾಕು ಚಿಕ್ಕದು. ಇದಕ್ಕೆ ಸ್ವಲ್ಪ ಫ್ರೈ ಆಗ್ತದೆ. ಫ್ರೈ ಆಗಬೇಕು. ನಂತರ ಚಿಲ್ಲಿ ಪೌಡರ್ ಹಾಕೋದು. ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್. ಅದನ್ನೀಗ ಮಿಕ್ಸ್ ಮಾಡೋದು. ಒಂದು ಅರ್ಧ ಚಮಚ ಗರಂ ಮಸಾಲ ಪೌಡರ್ ಇದ್ರೆ ಎಗ್ ಮಸಾಲ ಕೂಡ ಹಾಕ್ಬೋದು. ಎಗ್ ಮಸಾಲ ಇಲ್ಲದ್ರೆ ಎಗ್ ಮಸಾಲ ಪೌಡರ್ ಹಾಕೋದಾದ್ರೆ ಇದು ಗರಂ ಮಸಾಲ ಪೌಡರ್ ಬೇಡ. ಈಗ ಎಗ್ ಮಸಾಲ ಇಲ್ಲ, ಗರಂ ಮಸಾಲ ಪೌಡರ್ ಒಂದು ಅರ್ಧ ಚಮಚ ಹಾಕ್ತಾ ಇದ್ದೇನೆ. ನೋಡಿ, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಒಂದು ಅರ್ಧ ಚಮಚ ಹಾಕಿ ಸ್ವಲ್ಪ ಒಟ್ಟಿಗೆ ಹೀಗೆ ಫ್ರೈ ಮಾಡಿ ಮಿಕ್ಸ್ ಮಾಡಿ. ಈಗ 1 ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ. ಈಗ ನೀರುಳ್ಳಿ ಟೊಮೆಟೊ ಎಲ್ಲ ಸರಿ ಬೇಯಬೇಕು. ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹೌದು, ಎಷ್ಟು ರುಚಿಗೆ ಎಷ್ಟು ಉಪ್ಪು ಹಾಕಬೇಕು? ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಅದು ಸ್ವಲ್ಪ ನೀರುಳ್ಳಿ ಮತ್ತು ಟೊಮೆಟೊ ಎಲ್ಲ ಬೇಯಬೇಕು. ಬೇಯ್ದ ನಂತರ ಮೊಟ್ಟೆ ಹಾಕೋದು. ಬೆಂದ ನಂತರ ಮತ್ತೆ ಮೊಟ್ಟೆ ಹಾಕೋದು. ಬೆಂದಲಿ ಆಯಿತಾ? ನೋಡಿ ಫ್ರೆಂಡ್ಸ್, ಮನಿ ಪ್ಲ್ಯಾಂಟ್ ಇದು ಗಿಡ ಉಂಟು ಫ್ರೆಂಡ್ಸ್. ನೋಡಿ, ಆಗಲಿಲ್ಲ, ಬಟ್ ಸ್ವಲ್ಪ ಬೇಯ್ತಾ ಉಂಟು. ಟೇಸ್ಟ್ ನೋಡಿ, ಖಾರಕ್ಕೆ ಬೇಕಾದರೆ ಚಿಲ್ಲಿ ಪೌಡರ್ ಹಾಕೋದು. ಉಪ್ಪು ಬೇಕಾದರೆ ಉಪ್ಪು ಸೇರಿಸಿದ್ರೆ ಆಯ್ತು ಅಷ್ಟೇ ಈ ಪ್ರೋಸೆಸ್ಸಲ್ಲಿ. ಮತ್ತೆ ಅದು ಅದಾದ ನಂತರ ಎಗ್ ಹಾಕೋದು. ಎಗ್ ಚಿಲ್ಲಿ ಆಗ್ತದೆ. ಮತ್ತೆ ಬೇಯಲಿ ಆಯಿತಾ? ಸೊ ಈಗ ಬೇಯ್ತು, ಮೊಟ್ಟೆ ಹಾಕುವ. ಮೊಟ್ಟೆ ಹಾಕೋದು. ಮಿಕ್ಸ್ ಮಾಡೋದೀಗ. ನಂತರ ಮೇಲಿಂದ ತೆಂಗಿನ ತುರಿ ಹಾಕ್ಲಿಕ್ಕೆ ಉಂಟು, ಸ್ವಲ್ಪ ಒಂದು 2 ಚಮಚ. ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬೋದು, ಒಳ್ಳೆಯದಾಗ್ತದೆ. ಎಗ್ ಚಿಲ್ಲಿ ರೆಡಿ. ರೆಡಿ ಆಗಲಿಲ್ಲ, ಕುದಿಬೇಕಲ್ಲ ಸ್ವಲ್ಪ. ಕುದಿಬೇಕಂತಿಲ್ಲ, ಆಯಿತು ಅಷ್ಟೇ, ಮಿಕ್ಸ್ ಮಾಡಿದರೆ ಆಯಿತು. ಹೌದಾ? ಆಯಿತು, ಈಗ ಆಯ್ತಂತ. ಮೊನ್ನೆ ನಾನು ಹೇಳಿದ್ದಲ್ಲ, ನಾನು ಡ್ರೆಸ್ ತಗೊಂಡಿದ್ದೇನೆ ಅಂತ, ಅದನ್ನು ತೋರಿಸ್ತೇನೆ ಆಯಿತಾ? 2 ತಗೊಂಡಿದ್ದೇನೆ. ಜಸ್ಟ್ ಟಾಪ್ ತಗೊಂಡಿದ್ದೇನೆ ನೋಡಿ. ಇದು ಒಂದು ಟಾಪ್, ಹೀಗೆ ಈ ಥರ ಡ್ರೆಸ್, ಈ ಪ್ಯಾಟರ್ನ್ ಇದು ಹೀಗೆ ಬರ್ತದೆ ಈ ಥರ. ಮತ್ತು ಫುಲ್ ನೆಕ್, ವಿ ನೆಕ್ ಆಗಿ. ಮತ್ತು ಇದೊಂದು ಟಾಪ್, ಜೀನ್ಸ್ ಮೇಲೆಲ್ಲ ಹಾಕಲಿಕ್ಕೆ, ಇಷ್ಟೇ ಶಾರ್ಟ್ ಟಾಪ್ ಇರ್ತದಲ್ಲ ಹಾಗೆ. ಇದು ಸಹ ಆ್ಯಕ್ಚುಲಿ
ನನಗೆ ಇಷ್ಟ ಆಯಿತು ಇದು ಮತ್ತು ಇದೊಂದು ತಗೊಂಡಿದ್ದೆ ಜೀನ್ಸಲ್ಲಿ ಹಾಕಲಿಕ್ಕೆ ಅದು. ಸೊ ಹಾಗೆ ಚೆಂದ ಉಂಟಲ್ಲ, ಇದೆರಡು ತಗೊಂಡಿದ್ದೆ.